ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಹೇಳೋ ಪ್ರಕಾರ ಈ ಡಬಲ್ ಮೀನಿಂಗು ಅಥವಾ ಈ ರೀತಿಯ ಕೆಟ್ಟ ಪದಗಳನ್ನು ಬಳಸೋದು ಫಸ್ಟ್ ಟೈಮ್ ಏನಲ್ಲ, ಇದು ಮೊದಲಿಂದ ಬರ್ತಾನೆ ಇದೆ. ಬಟ್ ಇದು ಯಾಕೆ ಟಾರ್ಗೆಟ್ ಅಂತ ನಾನು ಹೇಳ್ತಾ ಇರೋದು ಮೊದಲಿನಿಂದನೂ ಡಬಲ್ ಮೀನಿಂಗ್ ಅಂತ ಬರ್ತಿತ್ತು, ಅಂದರೆ ದ್ವಂದ್ವ. ಅದನ್ನು ಹೇಗೆ ತಿಳ್ಕೊಂಡಂಗೆ ತಿಳ್ಕೊಬೋದಾಗಿತ್ತು. ಈಗ ನೇರವಾಗಿ ಸಿಂಗಲ್ ಮೀನಿಂಗ್ ಸೆಕ್ಸ್ ವರ್ಡ್ಸ್, ಸಿಂಗಲ್ ಮೀನಿಂಗು. ಸೊ ಅವ್ರಿಗೆ ಯಾರೇ ಕೇಳಿದ್ರು, ಚಿಕ್ಕ ಮಕ್ಕಳು ಕೇಳಿದ್ರು ಗೊತ್ತಾಗೋಗ್ಬಿಡುತ್ತೆ ಇದು ಯಾವುದನ್ನು ಕುರಿತು ಬರೆದಿದ್ದಾರೆ. ಆಯಿತಾ, ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು, ಕಾರ್ಯಗಳು ಏನಿದಾವಲ್ಲ ಅವುಗಳನ್ನು ನೇರವಾಗಿ ಶಬ್ದದ ಮೂಲಕ ಸರ್ಸು. ಓಕೆ, ಅದರ ನಂತರ ಏನಾಗಬೇಕು ಅಂತ ಅವ್ರು ಹೇಳ್ತಾರೆ. ಬಾಟಲ್ಲು ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು, ಅಲ್ಲ ಸ್ವಾಮಿ ಎಲ್ಲ ಆಡಿಯೋ ಕೇಳ್ತಾರಲ್ವಾ, ಅದರಲ್ಲಿ ಬಾಟ್ಲು ಉಪ್ಪಿನಕಾಯಿ ಯಾರೂ ನೋಡೋದಿಲ್ವಲ್ಲ. ಮುಂದೆ ಇದನ್ನು ಡಿ ಜೆ ಸೌಂಡ್ ಹಾಕ್ಕೊಂಡ್ಬಿಟ್ಟು ಗಣೇಶನ ಮುಂದನೋ ಅಥವಾ ಅನ್ನಮದೇವಿ ಮುಂದನೋ ಕುಣಿತಾರಲ್ಲ ಇವರು, ಅವರಿಗೆ ಕೇಳುವವರಿಗೆ, ಅಲ್ಲಿ ಕುಣಿಯುವವರಿಗೆ ನಿಮ್ಮ ಬಾಟಲ್ಲು ನಿಮ್ಮ ಉಪ್ಪಿನಕಾಯಿ ಗೊತ್ತಾಗೋದಿಲ್ಲ ಸ್ವಾಮಿ. ಅವ್ರಿಗೆ ಗೊತ್ತಾಗೋದೇನೋ ಅಲ್ಲಿರ್ತಕ್ಕಂಥ ಶಬ್ದಗಳು ಮಾತ್ರ. ಆ ಶಬ್ದಗಳು ಬಹಳ ಬಹಳ ಕೀಳು ಮಟ್ಟದ್ದಾಗಿದ್ದಾವೆ. ಸೊ ಆದ್ದರಿಂದ ಮಹಿಳೆಯರನ್ನು ಅಗೌರವವಾಗಿ ಕಾಣ್ತಕ್ಕಂಥ, ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥ, ಮಹಿಳೆಯರ ಮೇಲೆ ಅಶ್ಲೀಲವಾದಂಥ ಭಾವನೆ ಮೂಡಿಸ್ತಕ್ಕಂಥ ಈ ಒಂದು ಹಾಡು, ಅಲ್ಲಿರ್ತಕ್ಕಂಥ ಪದಗಳಿದಾವಲ್ಲ ಇವುಗಳು ಯಾವತ್ತೂ ಸಹಿತ ನಾಗರಿಕ ಸಮಾಜಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದ ಇವುಗಳನ್ನು ಮೊದಲೇ ಬ್ಯಾನ್ ಮಾಡಬೇಕಾಗಿತ್ತು. ಆದರೆ ಅದಕ್ಕೆ ಅವರ ಉದ್ದೇಶ ಇಷ್ಟೇ, ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ನನ್ನ ಸಿನಿಮಾ ಸಕ್ಸಸ್ ಆಗಬೇಕು. ಆದ್ದರಿಂದ ನಾವು ಸಿನಿಮಾ ಲ್ಯಾಂಗ್ವೇಜಲ್ಲಿ ಒಂದು ಶಬ್ದ ಇದೆ, ದಟ್ ಇಸ್ ಕಾಲ್ಡ್ ಆ್ಯಂಟಿ ಪಬ್ಲಿಸಿಟಿ ಅಂತ. ಅಂದ್ರೇನು? ನಕಾರಾತ್ಮಕವಾದಂಥ ಪ್ರಚಾರ. ಈ ರೀತಿಯಾದಂಥ ಪ್ರಚಾರ ಮಾಡೋದ್ರ ಮೂಲಕ ಈಗ ಅವ್ರಿಗೆ ಎಷ್ಟು ಪಬ್ಲಿಸಿಟಿ ಸಿಕ್ಕಿದೆ ಅಂದರೆ, ಅವರು 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಇಷ್ಟು ಪಬ್ಲಿಸಿಟಿ ಸಿಗ್ತಿರ್ಲಿಲ್ಲ. ಹೋಲ್ಡಿಂಗ್ ಹಾಕಿಲ್ಲ. ನೀವು ಪಬ್ಲಿಸಿಟಿ ಅಂತ ಹೇಳ್ತಾ ಇದ್ರಿ, ಬಟ್ ಜನ ನೋಡಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಒಂದು ನಿಮಿಷ, ನಮ್ಮ ಜನರ ಒಳಗಡೆಗೆ ನೀವು ಏನಾದರೂ ಇವಾಗ ಯಾರು ವಿರೋಧಿಸ್ತಾರಂತಲ್ಲ, ಜನರು ಹಾಗಲ್ಲ. ಅಲ್ಲಿ ಕೆಟ್ಟದ್ದು ನೋಡಲು ಬರ್ಬೇಕಂತಾನ. ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಅಥವಾ ನಾವು ಕಾಲೇಜಲ್ಲಿ ಇದ್ದಾಗ ಈ ಮಲಯಾಳಿ ಸಿನಿಮಾಗಳು ಬರೆದಿದ್ದು, ಸೆಕ್ಸ್ ಸಿನಿಮಾಗಳು, ಅರೆಬತ್ಲೆ ಸಿನಿಮಾಗಳೆಲ್ಲ ಬರ್ತಿತ್ತಲ್ವಾ. ಏನು ಕಾಲೇಜಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕದ್ದು ಕದ್ದು ಹೋಗಿ ನೋಡ್ತಿದ್ರು. ಸೊ ಅದೇನು, ಕ್ಯೂರಿಯಾಸಿಟಿಗಿಂತನೂ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಒಂದು ವಿಕೃತ ಭಾವನ ಮತ್ತು ಒಂದು ಕುತೂಹಲ, ಇವು ಎರಡೂ ಸೇರಿದಾಗ ಅಲ್ಲಿ ಏನಾಗುತ್ತೆ, ಅಯ್ಯೋ ನಾವು ನೋಡ್ಬಿಡೋಣ ಇದನ್ನೆಲ್ಲ, ಯಾವುದನ್ನು ಮುಚ್ಚಿಡ್ತೀವೋ ಅದನ್ನೆಲ್ಲವೂ ಸಹಿತ ನಾವು ನೋಡಬೇಕು ಅನ್ನೋ ಕುತೂಹಲ ಹುಟ್ಟುತ್ತಲ್ವಾ. ಇದೇ ಆಗಿರ್ತಕ್ಕಂಥದ್ದು ಇಲ್ಲಿಯೂ ಸಹಿತ ನೋಡಬೇಕನ್ನೋ ಕುತೂಹಲ ಹುಟ್ಟುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ನಾವು ಸಭ್ಯರು ನಾವು ಹೇಳ್ತೀವಲ್ಲ, ಈ ಯಾರೂ ಸಭ್ಯರಿಲ್ಲ ಸ್ವಾಮಿ, ಇಲ್ಲಿ ಸಾಕ್ಷ್ಯಗಳಿಲ್ಲ. ಆಯಿತಾ? ಸೊ ಆದ್ದರಿಂದ ಮನಸ್ಸಿನ ಒಳಗಡೆ ಒಬ್ಬ ಮೃಗ ಇದ್ದಾನೆ, ಮನಸ್ಸಿನ ಒಳಗಡೆ ಒಬ್ಬ ವಿಕೃತ ವ್ಯಕ್ತಿನೂ ಇದ್ದಾನಲ್ವಾ, ಅವನು ಎಚ್ಚರಗೊಳ್ತಾನೆ. ಯಾಕಂದರೆ ಇಂಥ ಹಾಡುಗಳು, ಇಂಥ ಪದಗಳು ಜನರನ್ನು ಪ್ರಚೋದಿಸ್ತವೆ. ಅದರಲ್ಲಿಯೂ ಯುವಕರನ್ನು ಹೆಚ್ಚು ಹೆಚ್ಚು ಪ್ರಚೋದನೆಗೆ ಒಳಗಾಗುತ್ತೆ, ಉನ್ಮಾದಕ್ಕೆ ಒಳಗಾಗುತ್ತೆ. ಅರೆ ಏನಿದ್ರಿ ಇಂಥೆಲ್ಲ ಶಬ್ದಗಳಿದ್ದಾವೆ, ಇಂಥ ನೃತ್ಯ ಇದೆ, ಇಂಥದ್ದು ಇದೆ, ಏನು ಅಮ್ಮ ಹಂಗೆ ಡಾನ್ಸ್ ಮಾಡ್ತಾಳೆ, ಸರಿಯಾಗಿ ಬಿಸ್ತಾಳೆ ಎತ್ತಾಳೆ, ಇನ್ನೂ ಏನೇನು ಬಿಚ್ಚಿದಾಳೆ ಗೊತ್ತಿಲ್ಲ, ನಡ್ರಿ ಹೋಗೋಣ.